ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅನ್ನೋದಾದರೆ ಇವತ್ತಿನ ದಿನ ನಾನು ಗೆಣಸು ಹಲ್ವಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗಾಯ್ಸ್. ಹಾಂ ಗಾಯ್ಸ್, ಗೆಣಸು ಹಲ್ವಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಸಿ ಗೆಣಸನ್ನು ತುರಿದು ಬಿಟ್ಟು ಮಾಡ್ತಾ ಇರೋದು. ಬನ್ನಿ ಗಾಯ್ಸ್ ನೋಡೋಣ. ಫಸ್ಟು ಈ ಥರ ನೈಫು ಮತ್ತು ಅದು ಮೇಲಿಂದ ಗೆಣಸು ಹಸಿದೆ ನಾನು ತಗೊಂಡಿರೋದು, ಬೇಯಿಸಿಲ್ಲ ಯಾವುದೇ ರೀತಿ. ಈಗ ಇದನ್ನು ಸ್ವಲ್ಪ ಎಲ್ಲ ಆಚೆ ಕಡೆ ಎಲ್ಲ ಮೇಲಿರೋದನ್ನೆಲ್ಲ ತೆಗಿಬೇಕು. ಅದನ್ನು ತೆಗೆದಿದ್ದೀನಿ. ಈಗ ಸಣ್ಣಕ್ಕೆ ತುರ್ಕೋತಾ ಇದ್ದೀನಿ ತುರಮಣೆಯಲ್ಲಿ. ತುರಿದ್ಬಿಟ್ಟು ಅದನ್ನು ನೀರಲ್ಲೇ ನೆನೆಸ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕಪ್ಪಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾವು ಹಾಗೆ ಇಡಬಾರ್ದು. ನೀರಲ್ಲಿ ನೋಡಿ ಸೈಡಲ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನಾನು ನೀರು. ಅದು ತುರಿದು ನಾನೆಲ್ಲ ಅದರಲ್ಲಿ ಹಾಕ್ತಾಯಿದ್ದೆ. ನೀವು ಕೂಡ ಅದೇ ಥರ ಮಾಡಿಕೊಂಡ್ರೆ ಕಪ್ಪಾಗಲ್ಲ, ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಆಗಿರ್ಬೋದು ಅಥವಾ ಬದನೆಕಾಯಿ ಹೆಂಗೆ ಕಪ್ಪಾಗುತ್ತಲ್ಲ ಅದಕ್ಕೆ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಸೈಡಲ್ಲಿ ನಾನೊಂದು ಬಾಣಲಿಯಲ್ಲಿ ಏನದು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಹೇಳ್ಬೇಕಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಗಾಯ್ಸ್. ಚೆನ್ನಾಗಿ ತುರ್ಕೋಬೇಕಿದು. ಹಸಿದೇ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಯಿಸ್ಬೇಕು, ಇಲ್ಲಾಂದರೆ ಅದಿನ ಹಸಿ ವಾಸನೆ ಆಗೇ ಇರುತ್ತೆ, ಫ್ಲೇವರ್ ಬರ್ತಾ ಇರುತ್ತೆ. ಅಂದರೆ ಗೆಣಸು ಹಲ್ವಾ ಅನ್ನೋದು ಗೊತ್ತಾಗುತ್ತೆ ನಿಮಗೆ ತಿನ್ನಬೇಕಾದ್ರೆ. ಇದು ತುಂಬ ಒಳ್ಳೆಯದು ಗೈಸ್, ಇದು ಹೆಲ್ತಿಗೆ ಮಾತ್ರ. ಈಗ ಮಕ್ಕಳು ಬೇಯಿಸಿದ್ದು ತಿನ್ನೋಕ್ಕೂ ಇಷ್ಟಪಡ್ತಾರೆ. ಅದನ್ನು ಒಂದು ಸಲ ತೋರಿಸ್ತೀನಿ ಬೇಯಿಸಿ ಬೆಲ್ಲದಲ್ಲಿ ಹಾಕಿ ಮಾಡೋದನ್ನು. ಈಗ ಸದ್ಯಕ್ಕೆ ಈ ಥರ ಹಲ್ವಾ ಮಾಡೋದು, ಹಸಿದೇ ಕೊಟ್ಟರೆ ಒಳ್ಳೆಯದು ಅಂತೇಳಿ ಈ ಥರ ನೋಡಿ ನೀರು ಹಾಕಿ ನೋಡಿ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀರು ಹಾಕಿ ಇಟ್ಟಿರ್ತೀನಿ ನಾನು. ಈಗ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಅದನ್ನು ಒಂದರಲ್ಲಿ ತೆಗಿಬೇಕು. ಅದೆಲ್ಲ ಆದಮೇಲೆ ಇದನ್ನು ತೆಗಿತೀನಿ ಗೈಸ್. ಹೇಳ್ಬೇಕಂದ್ರೆ ಹೆಲ್ತ್ ವೈಸ್ ಮಾತ್ರ ತುಂಬ ಬೆನಿಫಿಟ್ ಇರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಟ್ರೆ ಇಷ್ಟಪಡ್ಕೊಂಡು ತಿಂತಾರೆ. ದಯವಿಟ್ಟು ಈಗ ಮಕ್ಕಳಿಗೆ ಕೊಡಿ. ಇದು ಸೀಸನ್ ಅಲ್ವಾ ಗೆಣಸಿಂದು, ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಪ್ಲೀಸ್ ಎಲ್ಲರೂ ನಿಮ್ಮ ಮನೇಲಿ ಮಾಡಿ ಅಂತ ಹೇಳ್ತಾ, ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್. ನಾನು ಇದು ಸೀಸನ್ ವೈಸ್ ಮಾಡೇ ಮಾಡ್ತೀನಿ ಹೇಳ್ಬೇಕಂದ್ರೆ. ನೋಡಿ ಈಗ ಫ್ರೈ ಆಗಿದೆ. ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಏನು ಬಾದಾಮು ಅದೆಲ್ಲ ಪೀಸಸ್ ಮಾಡಿ ಹಾಕಿದ್ದೆ, ಅದೆಲ್ಲ ಫ್ರೈ ಆಗಿದೆ. ತುಪ್ಪದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ, ಕಾಣಿಸ್ತಿದೆ ಅಲ್ಲ. ಒಂದು ಸೈಡಲ್ಲಿ ಬೌಲಲ್ಲಿ ತೆಗೆದಿಟ್ಟಿದ್ದೀನಿ, ಲಾಸ್ಟಲ್ಲಿ ಹಾಕೋಬೇಕು. ಈಗ ಇದೇ ತುಪ್ಪದಲ್ಲೇ ಸಕ್ಕರೆ ಹಾಕ್ಕೋಬೇಕು. ತುಪ್ಪ ತೆಗಿಬಾರ್ದು, ಅದರಲ್ಲೇ ಇರಲಿ ಅದು ತುಪ್ಪ ಬೇಕಾಗುತ್ತೆ ಅಲ್ವಾ. ಅಂದರೆ ಆಲ್ಮೋಸ್ಟ್ ತುಪ್ಪ ಜಾಸ್ತಿ ಬೇಕಾಗುತ್ತಲ್ವ, ಸೊ ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ ಗೈಸ್. ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಟು ಮಾಡೋದೇ ಒಳ್ಳೆಯದು. ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಬೇಯೋದಕ್ಕೆ ಹಸಿದಲ್ವಾ ಗೆಣಸು, ಸೊ ಹಾಗಾಗಿ ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. ಪೇಷನ್ಸಿಂದ ಮಾಡಬೇಕು. ಬಟ್ ಹೆಲ್ತ್ ವೈಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಗೈಸ್. ಎಲ್ರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿ ಎಲ್ಲ ತಿನ್ನುವಂಥ ಒಂದು ಸೂಪರ್ ಡಿಶಸ್ ಅಂತಲೇ ಹೇಳ್ಬೋದು. ಓಕೆನಾ. ಈಗ ಇಲ್ಲಿ ಸೈಡಲ್ಲಿ ಇಟ್ಟಿದ್ನೆಲ್ಲ ಗೆಣಸು ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿರಬೇಕು. ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ಇದು ಒಂದು ಟಿಪ್ಸು. ಓಕೆನಾ. ಬದನೆಕಾಯಿ ಹೆಂಗೆ ಕಡೆಗಿಟ್ಟರೆ ಬ್ಲ್ಯಾಕ್ ಆಗುತ್ತಲ್ಲ, ಅದೇ ಥರ ಇದು ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುರಿದಿದ್ರೂ ಕೂಡ ನೀವು ನೀರಲ್ಲಿ ಹಾಕಿಡಬೇಕು. ನೋಡಿ ಈಗ ತುರಿದಿರೋದೆ ಆದರೂ ನೋಡಿ ಎಷ್ಟು ಬ್ಲ್ಯಾಕ್ ಅನ್ನಿಸ್ತಿದೆ. ಬಟ್ ಬೇಗ ಫಟಾಫಟ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ಹುರ್ಕೋಬೇಕು. ತುಪ್ಪದಲ್ಲಿ ಹುರಿದ್ರೆ ಒಂಥರ ಘಮ ಇರುತ್ತೆ. ಹೇಳ್ಬೇಕಂದ್ರೆ ಮನೆಯೆಲ್ಲ ಘಮ ಅಂತಿರುತ್ತೆ ಗೈಸ್. ತುಂಬ ಚೆನ್ನಾಗಿರುತ್ತೆ ಇದು. ಹೆಲ್ತ್ ಮಾತ್ರ ಸಖತ್ ಬೆನಿಫಿಟ್ಸ್ ಇದೆ. ನಮಗೆ ಚಿಕ್ಕವರಿದ್ದಾಗಿಂದನೂ ನಮ್ಮಮ್ಮ ಎಲ್ಲ ಮಾಡಿಕೊಡ್ತಾಯಿದ್ರು. ಅಂದರೆ ಈ ಥರ ಹಲ್ವಾ ಮಾಡ್ತಿರ್ಲಿಲ್ಲ. ಅವ್ರು ಬೇಯಿಸ್ಬಿಟ್ಟು ಬೆಲ್ಲದಲ್ಲಿ ಹಾಕ್ಕೊಡೋರು. ತುಂಬ ಇಷ್ಟಪಡ್ಕೊಂಡು ತಿಂತಿದ್ವಿ ನಾವು. ಹಾಗೆ ಇದು ಹಸಿದೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಓಕೆನಾ. ಈಗ ಇದೆಲ್ಲ ತುರಿದಿರೋದೆಲ್ಲ ಹಾಕಿದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಅದು ಬೇಯಬೇಕು. ಅಂದರೆ ತುಪ್ಪದ್ದೆಲ್ಲ ಎಲ್ಲ ಕಡೆನೂ ನೋಡಿ ತುಪ್ಪ ಮತ್ತೆ ಮೇಲೆ ಹಾಕ್ತಾಯಿದ್ದೀನಿ. ಅದಿಷ್ಟಲ್ದೇ ಇನ್ನೂ ಹಾಕ್ಕೋತಾಯಿದ್ದೀನಿ. ತುಪ್ಪನೂ ಒಳ್ಳೆ ಬೆನಿಫಿಟ್ಟು, ಗೆಣಸು ಒಳ್ಳೆ ಬೆನಿಫಿಟ್ಟು, ದ್ರಾಕ್ಷಿ ಗೋಡಂಬಿ ಬಾದಾಮು ಬೆನಿಫಿಟ್ ಅಲ್ವಾ. ಮಕ್ಕಳಿಗೆ ಮಾತ್ರ ಮಾಡಿಸಿದಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಟ್ರೈ ಮಾಡಿ. ಓಕೆನಾ.
ನೋಡಿ ಇದು ನಾನು ಗಟ್ಟಿ ತುಪ್ಪನೇ ಹಾಕಿದ್ದೀನಿ, ನೀವು ಬೇಕಾದರೆ ಕಾಸಿಬಿಟ್ಟು ಹಾಕ್ಕೋಬೋದು. ನಾನೀಗ ಮತ್ತೆ ಕಾಸೋದೇನು ಅಂತ, ಹೆಂಗಿದ್ರೂ ಬಿಸಿ ಇದೆ ಅಲ್ವಾ, ಕರಗಿಬಿಡುತ್ತೆ ಅಂತೇಳಿ ಹಾಕಿದೆ 2 ಸ್ಪೂನು. ಮೊದಲೇ ಆಲ್ರೆಡಿ 2 ಸ್ಪೂನಲ್ಲಿ ತುಪ್ಪದಲ್ಲೇ ದ್ರಾಕ್ಷಿ ಗೋಡಂಬಿ ಹುರಿದಿದ್ದೆ. ಇವಾಗ ಮತ್ತೆ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಮತ್ತೆ ಹುರ್ಕೋಬೇಕಲ್ಲ ಗೆಣಸು ತುರಿನ, ಅದಕ್ಕೋಸ್ಕರ. ಓಕೆನಾ. ನೋಡಿ ಈಗ ಎಲ್ಲ ಕಡೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಹೇಳ್ಬೇಕಂದ್ರೆ, ಇಲ್ಲಾಂದರೆ ತುಪ್ಪ ಒಂದೊಂದು ಸೈಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಇದು ನಾನು ಸ್ವಲ್ಪ ಕಡಾಯಿ ದೊಡ್ಡದು ತೊಗೋಬೇಕಿತ್ತು ಅನಿಸುತ್ತೆ. ನಾನು ಇದು ಆಗುತ್ತೆ ಅಂದ್ಕೊಂಡು ಹಾಕ್ಬಿಟ್ಟೆ. ಬಟ್ ಹೇಳ್ಬೇಕಂದ್ರೆ ಇದು ಆಗುತ್ತೆ, ಬಟ್ ಇವಾಗ ಅದನ್ನು ಬೇಯಬೇಕಲ್ಲ, ಬೇಯೋವರೆಗೂ ಸ್ವಲ್ಪ ಜಾಸ್ತಿ ಅನಿಸ್ತಿದೆ. ಬೆಂದಮೇಲೆ ಕರೆಕ್ಟ್ ಆಗುತ್ತೆ ಅಂತೇಳಿ ನಾನು ಇದನ್ನು ತೊಗೊಂಡೆ. ಓಕೆನಾ. ನೋಡಿ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಮಾಡಿ ಒಂದು ಕಡೆ ಮಾಡಿದರೆ ಬಿಟ್ಟರೆ ಬೇಯೋದಿಲ್ಲ ಸರಿಯಾಗಿ. ತುಪ್ಪ ಎಲ್ಲ ಕಡೆನೂ ಹಾಕಬೇಕು, ಆವಾಗ ಗೆಣಸು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಇದು ಸ್ವಲ್ಪ ಬೇಯಲಿ ಅಂತ ಹಾಗೆ ಬಿಡ್ತಾಯಿದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ತುಂಬ ಗೆಡ್ಡೆ ಗೆಣಸು ತಿಂತಾಯಿದ್ರು. ಇವಾಗ ನಾವು ಇದನ್ನೆಲ್ಲ ಮರ್ತೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸೀಸನ್ ವೈಸ್ ತೊಗೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅವರೆಕಾಯಿ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ತೊಗರಿಕಾಳು, ಅವರೆಕಾಳು, ಗೆಣಸು ಇದೆಲ್ಲ ನೋಡಿ ಎಷ್ಟು ಒಳ್ಳೆಯ ಟೈಮಿಗೆ ಬರುತ್ತೆ. ಮತ್ತು ಇದು ಹೀಟ್ ಅಂತ ಹೇಳ್ತಾರೆ ಕೆಲವರು, ಆದರೆ ಈ ಥರ ಮಾಡ್ಕೊಂಡು ತಿನ್ನೋದು ಬೆನಿಫಿಟ್ ಇದೆ. ನಾವೇನು ಹಗಲೆಲ್ಲ ತಿನ್ನಲ್ಲ ಅಲ್ವಾ, ಸೀಸನ್ ವೈಸ್ ತಿನ್ನೋದ್ರಿಂದ ಒಂದು ಸಲ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಮಕ್ಕಳಿಗಂತೂ ತುಂಬ ಒಳ್ಳೆ ಈಗ ಯೂಸ್ ಆಗುತ್ತೆ. ಹಾಗೆ ಈಗ 1 ಕಪ್ ಹಾಲು ತೊಗೊಂಡಿದ್ದೀನಿ. ಇದು ಹಾಲನ್ನಾದರೂ ನೀವು ಜಾಸ್ತಿ ಹಾಕಬಾರ್ದು. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ರೆ ಅದ್ರ ಮೇಲೆ ಹಾಲು ಹಾಕ್ಕೋಬೇಕು. ಓಕೆನಾ. ಇದು ತುಂಬ ಜಾಸ್ತಿ ಇದೆ ಅಂತೇಳಿ ನಾನು 1 ಕಪ್ ಟೀ ಕಪ್ ಫುಲ್ ಹಾಕಿದ್ದೀನಿ. ಯಾಕೆಂದರೆ ಇದಕ್ಕೆ ನಾವು ನೀರು ಆ್ಯಡ್ ಮಾಡಲ್ಲ, ಬರೀ ತುಪ್ಪ, ಹಾಲು, ಸಕ್ಕರೆ, ಗೆಣಸಿನ ತುರಿ ಅಷ್ಟೇ. ಸೊ ಹಾಗಾಗಿ ನೀರು ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ. ಸೊ ನೀವು ಬೇಕಂದರೆ ಹಾಲನ್ನೇ ಹಾಕ್ಕೋಬೇಕು. ಜಾಸ್ತಿ ಹಾಕಿದರೆ ಏನಾಗುತ್ತೆ, ಗಟ್ಟಿ ಆಗೋಲ್ಲ ಗೈಸ್. ಅದಕ್ಕೋಸ್ಕರ ಜಾಸ್ತಿ ಹಾಲನ್ನೂ ಹಾಕ್ಕೋಬಾರ್ದು. ಅದರಲ್ಲೇ ನೀವು ಮಾಡೋ ಒಂದು ಮೆಥಡ್ ನೋಡ್ಕೋಬೇಕು. ಇಲ್ಲ ತೀರಾ ಏನಾಯಿತು, ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ನಂದು ಕ್ವಾಂಟಿಟಿ ಮೇಲೆ ನಾನು ಹಾಲು ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೀವು ಇನ್ನೂ ಜಾಸ್ತಿ ಮಾಡೋರಿದ್ದೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ. ಈಗ ಇದು ಇನ್ನೂ ಗಟ್ಟಿಯಾಗಿದೆ, ಇದು ಇನ್ನೂ ಬೇಯಬೇಕು. ಬೆಂದ ಮೇಲೆ ಗೊತ್ತಾಗುತ್ತೆ ಇನ್ನು ಹಾಲು ಹಾಕಬೇಕಾ ಬೇಡವಾ ಅನ್ನೋದು. ನೋಡೋಣ, ಹಾಲು ಹಾಕಬೇಕು ಅನ್ನೋದಾದರೆ ಮತ್ತೆ ಹಾಕ್ತೀನಿ. ಓಕೆನಾ. ಹಾಗೆ ಗೈಸ್ ಇದಕ್ಕೆ ಇನ್ನೊಂದು ಸೇರಿಸ್ಬೇಕು, ಏನು ಅಂದರೆ ಜೇನುತುಪ್ಪ ಅಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಗೈಸ್. ಇದಕ್ಕೆ ಜೇನುತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಜೇನುತುಪ್ಪ ಮರಿದೇನೆ ಹಾಕಿ, ಅಟ್ಲೀಸ್ಟ್ ಒಂದು 2 ಸ್ಪೂನ್ ಆದರೂ ಆ್ಯಡ್ ಮಾಡಿ. ಈ ಗೆಡ್ಡೆ ಗೆಣಸಿಗೆಲ್ಲ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ತುಪ್ಪಗಳನ್ನು ಜೇನುತುಪ್ಪ ಯೂಸ್ ಮಾಡಿ ತಿಂತಿದ್ರಂತೆ. ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ ಇದು. ಜೇನುತುಪ್ಪಕ್ಕೆ ಮತ್ತು ಗೆಣಸಿಗೆ ಬೇಯಿಸ್ಬಿಟ್ಟು ತಿಂದ್ವಿ ಅಂದರೆ ಏನು ಸಖತ್ ಟೇಸ್ಟ್ ಇರುತ್ತೆ ಗೊತ್ತಾ. ಬೆಲ್ಲ ಮತ್ತು ಜೇನುತುಪ್ಪ ಮತ್ತು ಬೇಯಿಸಿರೋ ಅಂಥ ಗೆಣಸು, ವಾವ್ ಸೂಪರ್ ಕಾಂಬಿನೇಷನ್ನು. ಅದಕ್ಕೋಸ್ಕರ ನಾನಿಲ್ಲಿ ಗೆಣಸಿಗೆ ತುರಿದಿರೋದಕ್ಕೆ 2 ಸ್ಪೂನ್ ಜೇನುತುಪ್ಪ ಆ್ಯಡ್ ಮಾಡಿದ್ದೀನಿ. ಇದು ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ. ಇದು ಕೂಡ ಹೆಲ್ತ್ಗೂ ಗುಡ್. ಇವಾಗ ನಾನೇನು ಮಾಡ್ತೀನಿ, ಸಕ್ಕರೆ ನಾನೇನು ಮಿಕ್ಸಿ ಏನೂ ಮಾಡಿಲ್ಲ, ಡೈರೆಕ್ಟ್ ಸಕ್ಕರೆ ಹಾಗೆ ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿ ಮಾಡೋದು ಬೇಡ, ಏನು ಬೇಡ, ಬಿಸಿ ಇರುತ್ತಲ್ವಾ. ಸೊ ಹಾಗಾಗಿ ಕರಗಿಬಿಡುತ್ತೆ. ನೀವು ಮಿಕ್ಸಿ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಸೊ ಅರ್ಧ ಬೌಲು ನಾನೀಗ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಶುಗರ್. ಓಕೆನಾ. ನನ್ನ ಕ್ವಾಂಟಿಟಿಗೆ ನಾನು ತೊಗೊಂಡಿರೋದು, ಅಂದರೆ ನನ್ನ ಗೆಣಸು ತುರಿ ನಂದು 4 ಕಿಲೋ ತೊಗೊಂಡಿದ್ದೆ, ಅದು ಇಷ್ಟು ಬಂದಿದೆ. ತುರಿದ್ರೆ ಕಡಿಮೆ ಆಗುತ್ತಲ್ಲ ಗೈಸ್, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅರ್ಧ ಬೌಲು ನಾನು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟು ಕಡಿಮೆ ತಿನ್ನೋದು ನಾವು, ಜಾಸ್ತಿ ಅಂದರೆ ಸ್ವೀಟ್ ವೈಸ್ ಕಡಿಮೆ. ಕೆಲವರು ಜಾಸ್ತಿ ಲೈಕ್ ಮಾಡ್ತಾರೆ, ಅಂದರೆ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡಬೇಕು ಅಂದ್ಕೋತಾರೆ. ಕೆಲವರು ಸಕ್ಕರೆ ಕಡಿಮೆ ಹಾಕಬೇಕು ಅಂತಾರೆ. ಸೊ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕು ಅಂತಾರೆ. ಸೊ ಅದಕ್ಕೋಸ್ಕರ ಕಡಿಮೆ ಹಾಕಿದ್ವಿ. ನೋಡಿ ಗೈಸ್, ಇದು ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಇನ್ನು ಬೇಯೋದಕ್ಕೆ ನಾನು ಮತ್ತೊಂದು ಕಪ್ ಆ್ಯಡ್ ಮಾಡಿದೆ. ಯಾಕೆಂದರೆ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು, ತಿಕ್ನೆಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಕಪ್ಪು ಟೀ ಕಪ್ಪಲ್ಲಿ ಹಾಲು ಸೇರಿಸಿದ್ದೀನಿ. ಈಗ ಟೋಟಲಾಗಿ 2 ಕಪ್ ಹಾಲು ಸೇರಿಸಿದ್ದೀನಿ. ನೋಡಿ ಸಕ್ಕರೆನೂ 1/2 ಬೌಲ್ ತೊಗೊಂಡಿದ್ದೀನಿ. ಈಗ ಜೇನುತುಪ್ಪ ಬೇರೆ ಆ್ಯಡ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ನೀವು ಸಕ್ಕರೆನ ನೋಡ್ಕೊಂಡು ಹಾಕಬೇಕಾಗುತ್ತೆ. ಜಾಸ್ತಿ ಹಾಕಿದರೆ ಅದು ಹಲ್ವಾ ಹೋಗಿ ಫುಲ್ ಪಾನಕ ಆಗಿಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ಈಗ ಲಾಸ್ಟಲ್ಲಿ ಕೇಸರಿ ತೊಗೊಂಡಿದ್ದೀನಿ. ಕೇಸರಿ ಏನಕ್ಕೆ ಅಂದರೆ ಕೇಸರಿ ಕಲರ್ ಇತ್ತು. ಸೊ
ಸೊ ಅದಕ್ಕೆ ನಾನು ಕಲರೇ ಹಾಕ್ತಾಯಿದ್ದೀನಿ. ನೋಡಿ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಕೆಲವರು ಈಗ ಕೇಸರಿದು ದಳ ಬರುತ್ತಲ್ಲ ಅದನ್ನ ಹಾಕ್ಕೋತಾರೆ, ಅದನ್ನೂ ಹಾಕ್ಕೋಬೋದು. ಬಟ್ ನನ್ನ ಹತ್ರ ಅದು ಖಾಲಿ ಆಗಿತ್ತು ಅಂತೇಳಿ ನಾನು ಕೇಸರಿ ಕಲರ್ ಇತ್ತು, ಸೊ ಅದನ್ನ ಆ್ಯಡ್ ಮಾಡಿದೆ. ಕಲರ್ ಒಂದೊಳ್ಳೆ ಕಲರ್ ಕೊಟ್ಟರೆ ಚೆನ್ನಾಗಿ ಬರುತ್ತಲ್ಲ ಅಂತೇಳಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಫುಲ್ ಕಲರೇ ಚೇಂಜ್ ಆಗಿಬಿಡ್ತು. ಈಗ ಇದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂದ್ರೆ. ನೋಡಿ ಇವಾಗ ಸ್ವಲ್ಪ ಅದೇನೋ ಬೇಯೋ ಥರ ಅನ್ನಿಸ್ತಿದೆ. ಯಾಕೆಂದರೆ ಮತ್ತೆ ಹಾಲು ಆ್ಯಡ್ ಮಾಡಿದ್ವಲ್ವ, ಇದಕ್ಕೆ ಒಂದು ಸ್ವಲ್ಪನೂ ಆಗಲಿ ನೀರು ಸೇರಿಸೋ ಆಗಿಲ್ಲ, ಏನಿದ್ರೂ ಹಾಲಲ್ಲೇ ಮಾಡ್ಕೋಬೇಕು. ನೀರು ಸೇರಿಸಿದ್ರೆ ಸರಿ ಬರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಲಲ್ಲೇ ಮಾಡ್ಕೊಳ್ಳಿ, ಓಕೆನಾ. ತುಂಬ ಬೇಗನೆ ಆಗುತ್ತೆ, ಸ್ವಲ್ಪ ಇದು ಬೇಯಬೇಕಲ್ಲ, ಹಾಗಾಗಿ ಒಂದು 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಗೈಸ್ ಹೇಳ್ಬೇಕಂದ್ರೆ. ಏನು ಸ್ವಲ್ಪ ಕುದಿಯೋದು ಟೈಮ್ ಹಿಡಿಯುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದಷ್ಟು ಮೆತ್ತಗಾಗುತ್ತೆ, ಕುದೀಲಿಲ್ಲ ಅಂದರೆ ಏನಾಗುತ್ತೆ ಮೆತ್ತಗಾಗಲ್ಲ ಸರಿ. ಆಮೇಲೆ ನೀವೇನು ಅನ್ಕೋತೀರೋ ಅಯ್ಯೋ ಬೇಯಿದೆ ಇಲ್ಲ ಇದು ಅಂತ ತಿನ್ಬೇಕು ಅನ್ಕೋತೀರ. ಚೆನ್ನಾಗಿ ಕುದಿಸ್ಕೊಟ್ಟಿದೆ, ಕುದ್ದಷ್ಟು ಮೆತ್ತಗಾಗುತ್ತೆ, ಆವಾಗ ಒಂದು ಒಳ್ಳೆ ಹಲ್ವಾ ರೆಡಿ ಆಗುತ್ತೆ. ನೋಡಿ ಈಗ ನನಗೆ ಹಲ್ವಾ ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್. ಈಗ ನೋಡಿ ಅಲ್ಲಿ ಯಾವುದೇ ರೀತಿಯೂ ಏನಾದರೂ ಕಡಾಯಿಯಲ್ಲಿ ಒಂದು ಚೂರು ಹಿಡಿದಿಲ್ಲ, ಅದು ಆ ರೀತಿ ನೀವು ಮಾಡ್ಕೋಬೇಕು ಹಲ್ವಾ. ಆಲ್ಮೋಸ್ಟ್ ಮಾಡಿರೋದು ನೋಡ್ತೀರಲ್ಲ, ಇದು ಏನಾದರೂ ಕ್ಯಾರೆಟ್ ಹಲ್ವಾ ಆಗಿರ್ಬೋದು, ಪರಂಗಿಕಾಯಿ ಹಲ್ವಾ ಆಗಿರ್ಬೋದು, ಈ ಥರ ಹಲ್ವಾಗಳಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಇದೇ ಥರನೇ ಬರಬೇಕು. ಒಂದು ಚೂರು ಕಡಾಯಿಗೆ ಹಿಡಿಬಾರ್ದು, ಆ ಥರ ನೀವು ನೋಡ್ಕೋಬೇಕು. ಓಕೆ, ಕೆಲವು ಸಲ ಲೋ ಫ್ಲೇಮಲ್ಲಿ ಇಟ್ಟು ಮಾಡೋದೇ ಒಳ್ಳೆಯದು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಕಡಾಯಿ ಒತ್ತೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಸ್ವಲ್ಪ ಪೇಷನ್ಸಿಂದ ಮಾಡಿದರೆ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಂಬಿಡ್ಬೋದು, ಓಕೆನಾ. ನೋಡಿ ನಮ್ಮ ಗೆಣಸಿನ ಹಲ್ವಾ ರೆಡಿ ಆಯಿತು. ಹೇಳ್ಬೇಕಂದ್ರೆ ಗೈಸ್ ನೀವೇ ಹೇಳ್ತೀರಾ ವಾವ್ ಒಂದು ಒಳ್ಳೆ ಡಿಶ್ ತೋರಿಸಿದ್ದೀರಾ ಅಂತೇಳಿ. ಈಗ ಇದು ಮಾಡಿ ತಿಂತೀರಾ ಅಂತ ಅಂದ್ಕೊಂಡು ನನ್ನ ಒಂದು ಗೆಣಸಿನ ಹಲ್ವಾ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ಹಲ್ವಾ ರೆಡಿಯಾಗಿದೆ, ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಗಟ್ಟಿ ಅನ್ನಿಸ್ತಿದೆ ಅಲ್ವಾ. ಈಗ ಒಂದು ಪ್ಲೇಟಲ್ಲಿ ತುಪ್ಪ ಹಾಕ್ಬಿಟ್ಟು ಅದನ್ನು ಎಲ್ಲ ಕಡೆ ಕೈಯಿಂದ ಸ್ಪ್ರೆಡ್ ಮಾಡಿದ್ದೀನಿ. ಅಂದರೆ ಎಲ್ಲ ಕಡೆನೂ ಅದನ್ನ ಹಚ್ಚಬೇಕು. ಆ ತುಪ್ಪ ಹಚ್ಚಿದ್ರಲ್ಲಿ ಆವಾಗ ತಟ್ಟೆಗೆ ಹಿಡಿಯೋದಿಲ್ಲ. ಇದು ಅದಕ್ಕೋಸ್ಕರ ತುಪ್ಪನ ಹಚ್ಚಿಬಿಟ್ಟು ಈ ಥರ ಹಾಕೋತಾ ಇದ್ದೀನಿ. ಇದು ಆಮೇಲೆ ಪೀಸಸ್ಗಾಗಿ ಬರುತ್ತೆ ಗೈಸ್. ತುಂಬ ತೆಳ್ಳಗೆ ಮಾಡಿದ್ರಿಂದ ಪೀಸಸ್ ಬರಲ್ಲ, ಹಾಗೆ ಬೌಲಲ್ಲಿ ಹಾಕೊಂಡು ತಿನ್ನೋ ಥರ ಇರುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಪೀಸಸ್ ಮಾಡ್ಕೋಬೋದು. ಹೇಳ್ಬೇಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಫ್ರೀಝರಲ್ಲಿ ಇಟ್ಟು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಫ್ರೀಝರಲ್ಲಿ ಇಟ್ಟು ತಿನ್ನೋದೇನು ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ಥರ ನಾನು ತುಪ್ಪ ಹಾಕಿಬಿಟ್ಟು ಇದನ್ನು ಈಗ ಗಟ್ಟಿ ಇದೆ ಅಲ್ವಾ, ಸ್ವಲ್ಪ ಫ್ಯಾನಿಗೆ ಗಾಳಿಗೆ ಹಾರ್ಕೊಳ್ಳೋಕ್ಕೆ ಅಂತ ಬಿಡ್ತಾಯಿದ್ದೀನಿ. ನಾನು ಫ್ರೀಝರಲ್ಲಿ ಇಡ್ತಾಯಿಲ್ಲ, ಇಡೋರು ಇಟ್ಕೋಬೋದು, ನಿಮ್ಮ ಇಷ್ಟ. ನಮ್ಮನೇಲಿ ಅಂದರೆ ನನ್ನ ಮಗನಿಗೆ ಕೊಡೋದಲ್ಲ, ಚಿಕ್ಕ ಹುಡುಗ, ಹಾಗೆ ಸಡನ್ನಾಗಿ ಫ್ರೀಝರಲ್ಲಿ ಇಟ್ಟು ತಿನ್ನೋದಷ್ಟು ಬೇಡ ಅಂತೇಳಿ ನಾನು ಹಾಗೆ ಇದನ್ನು ತುಪ್ಪ ಸವರಿ ತಟ್ಟೆಗೆ ಹಾಕಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಓಕೆನಾ. ಪೀಸಸ್ ಕೂಡ ಮಾಡಿರೋದನ್ನು ನಿಮ್ಗೆ ನೋಡ್ಬೋದು. ಈಗ ನಮ್ಮ ಗೆಣಸು ಹಲ್ವಾ ರೆಡಿಯಾಗಿದೆ. ಇದಕ್ಕೆ ಮೇಲೆ ಈಗ ಏನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಟಿದ್ನಲ್ಲ, ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಸುಡ್ತಾ ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನಾನು. ಆ ಸ್ಪೂನಲ್ಲೆಲ್ಲ ಇತ್ತಲ್ವ ಅದನ್ನು ತೆಗಿಯೋಣ ಅಂತ ಅದನ್ನು ತೆಗೆದಿದ್ದಾಯಿತು. ಈಗ ಬನ್ನಿ, ಏನಿದ್ರೂ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನು ಪೀಸಸ್ ಮಾಡಿ ಫ್ರೈ ಮಾಡಿ ಇಟ್ಟಿದ್ನಲ್ಲ ತುಪ್ಪದಲ್ಲಿ, ಅದನ್ನು ಈ ಥರ ಉದುರಿಸ್ಬೇಕು. ಉದುರಿಸಿದಾಗೇನ ಎಲ್ಲ ಕಡೆನೂ ಒಬ್ಬರು ಸಿಗಬೇಕು ಅಲ್ವಾ. ಅಂದರೆ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಇದ್ರೇ ಚೆಂದ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೆ ಒಂದು ಚೆಂದ ಅನ್ನಿಸ್ತಿದೆ. ನಮ್ಮ ಗೆಣಸು ಹಲ್ವಾ ರೆಡಿ. ಈಗ ಇದು ತಣ್ಣಗಾದ್ಮೇಲೆ ಪೀಸಸ್ ಮಾಡಿ ತೋರಿಸಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಗಾಯ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್, ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಕಾಮೆಂಟು ಮಾಡಲ್ಲ. ಪ್ಲೀಸ್ ಗೈಸ್
ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಟೇಕ್ ಕೇರ್ ಆಲ್ ಆಫ್ ಯು. ಲವ್